ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ. ರಾಜ್ಯದ ಎಲ್ಲ ಖಾಸಗಿ ಶಾಲೆಗಳಿಗೆ ಕಡಿವಾಣ ಹಾಕಲು ಮುಂದಾದ ಶಿಕ್ಷಣ ಇಲಾಖೆ ಹೊಸ ನಿಯಮ ಜಾರಿಗೆ, ದುಪ್ಪಟ್ಟು ಶುಲ್ಕಕ್ಕೆ ಬೀಳುತ್ತೆ ಬ್ರೇಕು. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಬಂಗಾರ ಪ್ರಿಯರಿಗೆ ಮುಖ್ಯವಾದ ಸುದ್ದಿ. ನೀವು ಕೂಡ ಸರಿಯಾದ ಸಮಯ ನೋಡಿ ಚಿನ್ನ ಖರೀದಿ ಮಾಡಬೇಕು ಎಂದು ನೋಡುತ್ತಿದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ನಾವು ಹಾಕುವ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಇಂದು ಪ್ರತಿಯೊಬ್ಬ ತಂದೆ ತಾಯಿಯು ತಮ್ಮ ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸಬೇಕು, ಒಳ್ಳೆ ಶಿಕ್ಷಣ ಕೊಡಿಸಬೇಕು ಎಂಬ ಚಿಂತೆಯಲ್ಲಿ ಮುಳುಗಿರುತ್ತಾರೆ. ಆದರೆ ಮತ್ತೊಂದೆಡೆಯಲ್ಲಿ ಇಂದು ಶಿಕ್ಷಣ ಎನ್ನುವುದು ವ್ಯಾಪಾರ ಆಗಿ ಹೋಗಿದೆ. ಹೌದು ಗೆಳೆಯರೆ, ಪ್ರತಿ ವರ್ಷ ರಾಜ್ಯದಲ್ಲಿ ಹೊಸ ಶಾಲೆಗಳು ತಲೆ ಎತ್ತಿ ನಿಲ್ಲುತ್ತಿವೆ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕು ಎಂಬ ಒಂದು ಟೆನ್ಷನ್, ಕನ್ಫ್ಯೂಸ್ ಅಲ್ಲಿ ಪೋಷಕರು ಮುಳುಗಿ ಹೋಗಿದ್ದಾರೆ. ಹೌದು, ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಪ್ರತಿಯೊಂದು ಏರಿಯಾದಲ್ಲಿ ಒಂದೊಂದು ಶಾಲೆ ಎದ್ದು ನಿಂತಿವೆ. ಹೌದು ಗೆಳೆಯರೆ, ಒಂದು ಕಡೆಯಲ್ಲಿ ಪ್ರತಿ ವರ್ಷ ಹೊಸ ಶಾಲೆಗಳು ತಲೆ ಎತ್ತುತ್ತಿದ್ರೆ, ಮತ್ತೊಂದೆಡೆಯಲ್ಲಿ ಕೆಲವು ಶಿಕ್ಷಣ ಸಂಸ್ಥೆಗಳು, ಕೆಲವು ಶಾಲೆಗಳು ಶಾಲಾ ಪ್ರವೇಶ ಹೆಸರಿನೇ ಬಡವರಿಂದ, ಜನಸಾಮಾನ್ಯರಿಂದ ರಾಜಾರೋಷವಾಗಿ ದರೋಡೆ ಮಾಡುತ್ತಿವೆ. ಹೌದು, ಶಿಕ್ಷಣ ವ್ಯಾಪಾರವಾಗಬಾರದು ಸ್ನೇಹಿತರೆ. ಇದೇ ಕಾರಣಕ್ಕೆ ಇದೀಗ ರಾಜ್ಯ ಸರ್ಕಾರ ಒಂದು ಕಠಿಣ ನಿರ್ಧಾರಕ್ಕೆ ಮುಂದಾಗಿದೆ. ಅದೇನೆಂದ್ರೆ, ಕರ್ನಾಟಕದಲ್ಲಿರುವ ಎಲ್ಲಾ ಖಾಸಗಿ ಮತ್ತು ಅನುದಾನ ರಹಿತ ಶಾಲೆಗಳು ಇನ್ನು ಮುಂದೆ ಶಾಲೆಗಳ ಪ್ರವೇಶ ವೇಳಾಪಟ್ಟಿ, ಪ್ರತಿ ತರಗತಿಯಲ್ಲಿರುವ ಸೀಟುಗಳ ಸಂಖ್ಯೆ, ಬೋಧನಾ ವಿಧಾನ ಮತ್ತು ಶುಲ್ಕಗಳ ಮಾಹಿತಿಯನ್ನು ಶಾಲೆಯ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಬೇಕು ಎಂದು ಖಡಕ್ ನಿಯಮ ಜಾರಿಗೆ ಮಾಡಿದೆ. ಇದರ ಜೊತೆಗೆ ಈ ಒಂದು ಮಾಹಿತಿಯನ್ನು ಶಾಲೆಯ ವೆಬ್ಸೈಟ್ ನಲ್ಲೂ ಕೂಡ ಸರಿಯಾಗಿ ಇರಿಸಬೇಕು ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಇನ್ನು ಈ ಒಂದು ನಿಯಮವನ್ನು ಯಾವುದಾದರೂ ಶಾಲೆ ಉಲ್ಲಂಘಿಸಿದರೆ ಆ ಶಾಲೆಯ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಶಿಕ್ಷಣ ಇಲಾಖೆ ಎಚ್ಚರಿಕೆ ನೀಡಿದೆ. ಹೌದು ಗೆಳೆಯರೆ, ಶಾಲೆಯ ಫೀಸು ಮತ್ತು ಶಾಲೆಯಲ್ಲಿರುವ ಸೀಟುಗಳ ಸಂಖ್ಯೆಯನ್ನ ಸೂಚನಾ ಫಲಕಗಳ ಮೇಲೆ ಪ್ರದರ್ಶಿಸಿದ್ರೆ ಆಗ ಜನರಿಗೆ ಎಷ್ಟು ಹಣ ಕೊಡಬೇಕು ಎನ್ನುವುದು ಗೊತ್ತಾಗುತ್ತೆ. ಇದರಿಂದ ಒಬ್ಬರಿಂದ ಹೆಚ್ಚಿಗೆ ಹಣ ಪಡೆದುಕೊಳ್ಳುವುದು, ಇನ್ನೊಬ್ಬರಿಂದ ಕಡಿಮೆ ಹಣ ಪಡೆದುಕೊಳ್ಳುವುದು ಇದು ತಪ್ಪುತ್ತೆ ಸ್ನೇಹಿತರೆ. ಹಾಗಾಗಿ ಶಿಕ್ಷಣ ಇಲಾಖೆ ಈ ಒಂದು ಹೊಸ ನಿಯಮ ಜಾರಿಗೆ ಮಾಡಿದೆ. ಇನ್ನೀಗ ಎರಡನೆಯ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಬಂಗಾರ ಪ್ರಿಯರಿಗೆ ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು, ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಇಂದು ಚಿನ್ನದ ಬೆಲೆಯು ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಅಂದರೆ ಸ್ನೇಹಿತರೆ, ನಿನ್ನೆ ಎಷ್ಟು ಇತ್ತೋ ಇವತ್ತು ಕೂಡ ಚಿನ್ನದ ಬೆಲೆ ಅಲ್ಲಿಗೆ ನಿಂತಿದೆ. ಚಿನ್ನದ ಬೆಲೆಯಲ್ಲಿ ಯಾವುದೇ ಒಂದು ವ್ಯತ್ಯಾಸವಾಗಿಲ್ಲ ಸ್ನೇಹಿತರೆ. ಹೌದು, ಯಾವುದೇ ರೀತಿಯ ಏರಿಕೆ ಆಗಲಿ ಇಳಿಕೆ ಆಗಲಿ ಕಂಡು ಬಂದಿಲ್ಲ. ಇದರಿಂದ ಚಿನ್ನ ಪ್ರಿಯರಿಗೆ ಸಿಹಿನೂ ಇಲ್ಲ, ಕಹಿನೂ ಇಲ್ಲ. ಆದರೆ ಸ್ನೇಹಿತರೆ, ಚಿನ್ನದ ಬೆಲೆ ಇಳಿಕೆ ಆಗದಿದ್ರೂ ಏರಿಕೆ ಆಗಲಿಲ್ಲವಲ್ಲ ಎಂಬ ಒಂದು ಸಮಾಧಾನದಿಂದ ಸುಮ್ಮನೆ ಇರಬೇಕಾಗಿದೆ. ಭಾರತದಲ್ಲಿ ಚಿನ್ನದ ಬೆಲೆ ಹಾವು ಏಣಿ ಆಟ ಆಡುತ್ತಲಿದೆ ಸ್ನೇಹಿತರೆ. ಈ ಒಂದು ವಾರದಲ್ಲಿ ಚಿನ್ನದ ಬೆಲೆ ಏರಿಕೆ ಮತ್ತು ಇಳಿಕೆ ಎರಡನ್ನೂ ಕೂಡ ನೋಡಿದೆ. ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈಗ ಚಿನ್ನವು ಸ್ಥಿರವಾಗಿ ನಿಂತಿದೆ. ಹೌದು, ಈಗ ಚಿನ್ನ 24 ಕ್ಯಾರೆಟ್ 1 ಗ್ರಾಮ್ 9,824 ರೂಪಾಯಿ ಆಗಿದೆ. ಅಂದ್ರೆ ಸ್ನೇಹಿತರೆ, 10 ಗ್ರಾಮ್ಗೆ 98,240 ರೂಪಾಯಿ ಆಗಿದೆ. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 90,050 ರೂಪಾಯಿ ಆಗಿದೆ ಸ್ನೇಹಿತರೆ. ಒಟ್ಟಿನಲ್ಲಿ ಮಾಹಿತಿಯ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಅಂದಹಾಗೆ ಸ್ನೇಹಿತರೆ, ಇದೇ ಒಂದು ಹಿಂದೆ ಏಪ್ರಿಲ್ 22ರಂದು 10 ಗ್ರಾಮ್ ಚಿನ್ನ 1,01,350 ರೂಪಾಯಿ ಆಗಿತ್ತು. ಆದರೆ ಇದೀಗ 98,400 ರೂಪಾಯಿಗೆ ಬಂದು ನಿಂತಿದೆ. ಒಟ್ಟಿನಲ್ಲಿ ಚಿನ್ನ ಮತ್ತೆ ಏರಿಕೆ ಆಗುತ್ತೆ ಎಂದು ಹೇಳಲಾಗಿದೆ. ಹೌದು, ಕೆಲವು ಆರ್ಥಿಕ ತಜ್ಞರು ಚಿನ್ನದ ಬೆಲೆಯಲ್ಲಿ ದೊಡ್ಡ ಕುಸಿತವಾಗುತ್ತೆ ಎಂದು ಹೇಳುತ್ತಿದ್ದಾರೆ. ಆದರೆ ಇನ್ನು ಕೆಲವರು ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ, ಎಲ್ಲ ಮಾಹಿತಿ ಸುಳ್ಳು, ಚಿನ್ನ ಗಗನಕ್ಕೆ ಏರುತ್ತೆ ಎಂದು ಹೇಳುತ್ತಿದ್ದಾರೆ. ನಿಮ್ಮ ಪ್ರಕಾರ ಚಿನ್ನ ಕುಸಿಯುತ್ತೋ ಅಥವಾ ಇನ್ನು ಮೇಲಕ್ಕೆ ಏಳುತ್ತೋ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ.